ನಾನಿವತ್ತು ರಾತ್ರಿಗೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೊಂದು 3 ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ, ಒಂದೇ ಒಂದು ಮೆಣಸಿಕಾಯಿ, ಚಕ್ಕೆ, ಮೊಗ್ಗು, ಲವಂಗ, ಜೀರಾ ರೈಸ್ ಅಂತೀನಿ, ಜೀರಿಗೆ ಮತ್ತು ಸೋಂಕಾಳು, ಇನ್ನೇನು ಮಾಮೂಲಿ ಇರುತ್ತಲ್ಲ ಮಸಾಲೆ ಪದಾರ್ಥಗಳು ಎಲ್ಲದನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಒಂದೇ ಒಂದು ಸ್ಪೂನ್ ಮೊಸರು ತೊಗೊಂಡು ಆ ಮೊಸರಿಗೆ ಪೆಪ್ಪರ್ ಪೌಡರು ಒಂಚೂರು ಮತ್ತು ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು, ಕೊರಿಯಂಡರ್ ಪೌಡರು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಯಾಕಂದ್ರೆ ನಾನು ಮಾಡ್ತಿರೋದೇ ಒಂದು ಸ್ವಲ್ಪ. ಇವತ್ತು ಮಣಿ ಊಟಕ್ಕಿಲ್ಲ ರಾತ್ರಿ, ಹಾಗಾಗಿ ನಾನು ಪುನರ್ವ ಇಬ್ಬರೇ ಊಟಕ್ಕೆ ಇವತ್ತು. ಸೊ ಬರೀ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಅದಕ್ಕೆಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೊಟ್ಟೆನ ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಪೌಡರು, ಒಂಚೂರು ಅರಿಶಿಣದ ಪೌಡರು ಇಷ್ಟನ್ನು ಹಾಕಿ ಒಂಚೂರು ಎಣ್ಣೆ ಹಾಕಿ ಇದು ಸ್ವಲ್ಪ ಓಪನಾಗಿ ಬಂದ್ಬಿಟ್ಟಿದೆ. ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು 3/4 ಪಾವು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ಬೇಕು. ಯಾಕೆ ಈ ಥರ ಮೇಲ್ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಸಿಗುತ್ತೆ ಓಪನ್ ಮಾಡಿದಾಗ. ಸೊ ಕೆಲವ್ರಿಗೆ ಅನ್ನಿಸ್ಬೋದು, ಏನಪ್ಪ ಇವಳು ಮನೇಲಿ ಮೊಟ್ಟೆ ಹೆಂಗೆ ಮಾಡಿಕೊಂಡು ಎಗ್ ರೈಸ್ ಎಲ್ಲ ಮಾಡ್ತಾಳೆ ಅಂತ. ಸೊ ನನಗೇನು ಅನಿಸಲ್ಲ. ಸೊ ನಾನು ಮಣಿ ಜೊತೆನೇ ಮಾತಾಡಿದೆ. ಓಕೆ, ಅವನಿಗೆ ಅವನಿಗೆ ಇಷ್ಟಪಡ್ತಿರ್ಲಿಲ್ಲ, ಅವನೇ ಒಪ್ಕೊಂಡ್ಮೇಲೆ ಇನ್ನು ಬೇರೆಯವ್ರಿಗೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕಲ್ವ. ಆಯಿತು ಮಾಡ್ಕೊ, ಪರವಾಗಿಲ್ಲ, ತಿನ್ನು ಅಂತ ಒಪ್ಕೊಂಡ. ಹಂಗಾಗಿ ಮಾಡಿದೆ. ಸೊ ಇದನ್ನೆಲ್ಲ ಈರುಳ್ಳೆಲ್ಲ ಹಾಕಿ 1-2 ವಿಷಲ್ ಕೂಗಿಸಿದ್ರೆ ಆಯಿತು. ಈ ಥರ ಮಾಡಿಕೊಂಡು ಒಂದು ಸಲ ತಿಂದು ನೋಡಿ. ನೀವು ಮತ್ತೆ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಕೇಳಿ ನನ್ನ, ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಇದು ತುಂಬ ಇಷ್ಟ. ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ಮಳೆ ಇಟ್ಕೊಂಡು ನನಗೆ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ, ಫುಲ್ಲು ಚಳಿ. ಯಾವತ್ತೊಂದೋ ವೀಡಿಯೋನ ನಾನು ಯಾವತ್ತೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿದೆ, ವೀಡಿಯೋಸ್ನೂ ಕರೆಕ್ಟಾಗಿ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಹಾಗಾಗಿ ಎಲ್ಲ ಏರುಪೇರು ಆಗ್ತಾಯಿದೆ. ಸೊ ಇವತ್ತು ಅಮಾವಾಸ್ಯೆ ಅಲ್ವಾ, ಹಾಗಾಗಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಅಮಾವಾಸ್ಯೆ ಹುಣ್ಣಿಮೆಗೆ ನಾನು ಮೇಯ್ನ್ ಡೋರಲ್ಲಿ ಮ್ಯಾಟ್ ಹಾಕಿರ್ತೀವಲ್ಲ, ಮ್ಯಾಟ್ ಕೆಳಗಡೆ ಬೆಳ್ಳುಳ್ಳಿ, ಮೆಣಸಿನಹಣ್ಣು, ಉಪ್ಪು ಇಷ್ಟನ್ನು ಇಡ್ತೀನಿ. ಜೊತೆಗೆ ಒಂದು ಲವಂಗ ಇಟ್ಟರು ಕೂಡ ಬೆಟರ್. ಇಡ್ತೀನಿ ನಾನು ಇಷ್ಟನ್ನು, 3 ಇಡ್ತೀನಿ. ಇಷ್ಟು ದಿವಸ ಇಟ್ಕೊಂಡ್ಬಂದಿದ್ದೆ. ಹಂಗಾಗಿ ಅವ್ನು ಮಲ್ಗದ್ನಲ್ಲ, ಸೊ ಇವಾಗ ಇಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಬನ್ನಿ. ಬೆಳ್ಳುಳ್ಳಿ, ಉಪ್ಪು, ಮೆಣಸಿನಹಣ್ಣು ಇಷ್ಟನ್ನು ನಾನು ಚಿಕ್ಕ ಕವರ್ ಇಟ್ಕೊಂಡಿದ್ದೆ, ಅದೆಲ್ಲ ಖಾಲಿ ಆಗಿದೆ. ಹಾಗಾಗಿ ಈ ಕವರ್ಗೆ ಹಾಕಿರ್ತೀನಿ. ಇದನ್ನೇ ಗಂಟು ಹಾಕ್ಬಿಟ್ಟು ಹಾಕಿಟ್ರೆ ಆಯಿತು. ದಿನಕ್ಕೆ 4 ಸಲ ಮಳೆ ಬರುತ್ತಿಲ್ಲಿ. ದಿನ ಒರೆಸೋದೇ ಆಯಿತು. ಇವನು ನೋಡಿ, ಬಟ್ಟೆ ಒಣಗಾಕಿದ್ರೆ ಬಟ್ಟೆ ತಗೊಂಡೋಗಿದ್ರೆ ಒಳಗಡೆ ಹಾಕಿಟ್ಟಿದ್ದಾನೆ. ಬರೀ ತರಲೆ ಕೆಲಸಗಳೇ ಅವ್ನು ಮಾಡೋದು. ಬಟ್ಟೆಗಳೆಲ್ಲ ಒಣಗಲ್ಲ, ಎಲ್ಲ ಸ್ಮೆಲ್ ಬರುತ್ತೆ. ಈ ಮಳೆ ಮಾಡೋದು 1-2 ಕೆಲಸ ಅಲ್ಲ. ಈ ಕಲ್ಲು ಇವನಿಗೆ ಆಟ ಸಾಮಾನು. ವೈಟ್ ಕಲರ್ದೊಂದು ಹೋಗ್ಬಿಟ್ಟಿದೆ. ಇದು ತಂದಾಗ ಬರೀ ಒಂದೇ ಒಂದು ಎಲೆ ಇತ್ತು. ಈಗ 2 ಎಲೆ ಆಗಿ ಇಲ್ಲಿ ಒಂದು ಎಲೆ ಬರ್ತಾ ಇದೆ. ಯಾವುದೋ ಕಾಲದಲ್ಲಿ ಹಾಕಿರೋ ಕೊತ್ತಂಬರಿ ಗಿಡ ಇವಾಗ ಬರ್ತಿದೆ. ವೆಜಿಟೇಬಲ್ ಕುರ್ಮಾ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತೆಂಗಿನಕಾಯಿನ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಅದಕ್ಕೆ ಸೋಂಕಾಳು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಮೊಗ್ಗು, ಒಂದೇ ಒಂದು ಏಲಕ್ಕಿ,
ಮತ್ತು ಗೋಡಂಬಿ ಇದ್ದರೆ ಗೋಡಂಬಿ ಹಾಕೋಬೋದು. ಗೋಡಂಬಿ ಖಾಲಿ ಆಗಿದೆ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಇವಾಗ ಇಷ್ಟನ್ನು ಒಂದು ಮೆಣಸಿಕಾಯಿ, ಹಸಿ ಮೆಣಸಿಕಾಯಿ ಇಷ್ಟನ್ನು ಇವಾಗ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ನಾನು. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಅದು ಹಾಕೋಬೋದು. ನನ್ನ ಹತ್ರ ಖಾಲಿ ಆಗಿದೆ ಎಲ್ಲ, ಹಾಗಾಗಿ ಇಷ್ಟನ್ನು ಮಾತ್ರ ಇವಾಗ ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ ಎಣ್ಣೆ ಮತ್ತು ತುಪ್ಪ 2 ಹಾಕ್ಕೊಂಡಿದ್ದೀನಿ. ಅವತ್ತು ಅನ್ನ ಮಾಡೋಕ್ಕೋಗಿ ಕುಕ್ಕರ್ನ ಚೆನ್ನಾಗಿ ಸೀಸಿಟ್ಟಿದ್ದೀನಿ. ಅದು ಎಷ್ಟು ಉಜ್ಜುತ್ತಿದ್ರೂ ಹೋಗ್ತಾನೆ ಇಲ್ಲ. ಸೊ ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದೇ ಒಂದು ಚಕ್ಕೆ ಮತ್ತು ಒಂದು ಪಲಾವ್ ಎಲೆ, ಇದಿಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಇದೊಂಚೂರು ಫ್ರೈ ಆದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ ಹಾಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಏನು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇಷ್ಟು ಹಾಕಿದ್ದೀನಿ. ಇದಕ್ಕೆ ಹಸಿ ಬಟಾಣಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಂಗೆ ಹಸಿ ಬಟಾಣಿ ಸಿಕ್ಕಿಲ್ಲ, ನೆನೆಸಿಟ್ಕೊಂಡು ಬೇಕಿದ್ರೂ ಹಾಕ್ಬೋದು. ನಾನು ಸಡನ್ನಾಗಿ ಇದನ್ನು ಮಾಡೋ ಪ್ಲ್ಯಾನ್ ಮಾಡಿದೆ, ಹಾಗಾಗಿ ಅದನ್ನು ಹಾಕೋಕ್ಕಾಗಲಿಲ್ಲ. ನೆಕ್ಸ್ಟು ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ, ಆಮೇಲೆ ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡಿದ್ವಿ. ಮಸಾಲೆ ಅದು ಮೊಸಳೆ ಅಲ್ಲ. ನೆಕ್ಸ್ಟು ಒಂದು ಸ್ವಲ್ಪ ಕೋರಿಯಂಡರ್ ಪೌಡರು. ನನಗೆ ಮಸಾಲೆ ಜಾಸ್ತಿ ಬೇಡ, ಹಂಗಾಗಿ ನಾನು ಸ್ವಲ್ಪನೇ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಚಿಲ್ಲಿ, ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ, ಎಲ್ಲನೂ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಆಮೇಲಿಂದ ಒಂಚೂರು ಟರ್ಮರಿಕ್ ಪೌಡರು. ಇದಕ್ಕೆ ನನಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಕೆಲವರು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಗಂಟಿಲ್ದೇ ಥರ ನೀರಲ್ಲಿ ಹಾಕಿ ಕಲಿಸ್ಬಿಟ್ಟು ಹಾಕ್ತಾರೆ. ನನಗಷ್ಟು ತಾಳ್ಮೆ ಇಲ್ಲ ಆ ಕಡಲೆ ಹಿಟ್ಟು ತೆಗೆದು ಅದನ್ನು ಕಲಸಿ ಹಾಕೋಷ್ಟು, ಹಂಗಾಗಿ ಹಂಗೆ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅದೆಲ್ಲ ಇದ್ದಿದ್ರೆ ಚೆನ್ನಾಗಿರೋದು. ಪಾಯಸ ಅಲ್ಲಪ್ಪ, ಅದು ಕುರ್ಮಾ. ಇದಕ್ಕೆ ಇವಾಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಚೆಲ್ತಿದೆ ಕಣಪ್ಪ, ಒಂದು ಸ್ವಲ್ಪ ಉಪ್ಪು ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು. ಸೇಫ್ಟಿ ವಾಲು ಹೋಗಿದೆ, ಹಾಗಾಗಿ ಕುಕ್ಕರು ಕೂಗ್ತಾನೂ ಇಲ್ಲ, ಮತ್ತೆಲ್ಲ ಸೀದೋಗ್ತಿದೆ. ನಾನು ಇವಾಗ ಅಬ್ಸರ್ವ್ ಮಾಡಿದೆ. ಎಷ್ಟು ಚೆನ್ನಾಗಿ ಗಮ್ ಅನ್ನುತ್ತೆ ಗೊತ್ತಾ. ಹಸಿ ಕಾಯಿ ಹಾಕಬೇಕು, ಮತ್ತು ನಾನು ಸ್ವಲ್ಪ ಕಾಯಿ ಉಳ್ಕೊಂಡಿತ್ತು, ಅದು ಖಾಲಿ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಅರ್ಧಂಬರ್ಧ ಒಣಗಿರೋ ಕಾಯಿ ಹಾಕ್ಬಿಟ್ಟಿದ್ದೀನಿ. ಸ್ಮೆಲ್ ಮಾತ್ರ ಚೆನ್ನಾಗಿ ಬರುತ್ತೆ, ಗಮ್ ಅನ್ನುತ್ತೆ. ಪೂರಿ ಜೊತೆ ತಿನ್ಬೋದು, ಚಪಾತಿ ಜೊತೆ, ಮತ್ತು ಗೀ ರೈಸ್ ಮಾಡಿಕೊಂಡ್ರೆ ಅದ್ರ ಜೊತೆ ತಿನ್ಬೋದು, ಚೆನ್ನಾಗಾಗುತ್ತೆ. ಬಾ 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 ಬಾ, ಓಡಿ ಬಂತು ಎಡುತ್ತೆ. ಕಲ್ಲು 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 ಕಲ್ಲು. ಇನ್ನೊಂದ್ಸಲಿ. ಮನೇಲೇ ಇರ್ತಾನಲ್ಲ ಬೆಳಗ್ಗೆಯಿಂದ ನೈಟ್ ತನಕ, ಹಂಗಾಗಿ ಒಂದು ಸ್ವಲ್ಪ ವಾಕ್ ಮಾಡಿಸೋಣ ಅಂತಂದ್ಬಿಟ್ಟು ಊಟ ಆದಮೇಲೆ ಆಚೆ ಕರ್ಕೊಂಬಂದಿದ್ದೆ ಪಾಪುನ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.